ಹಾಯ್ ಫ್ಯಾಮಿಲಿ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ತುಂಬ ದಿನ ಏನಿಲ್ಲ ಅಂದ್ರೂ ಒಂದು 10-15 ದಿನ ಆದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತುಂಬಾ ಕೆಲಸ, ವರ್ಕು ಎಷ್ಟು ಇತ್ತು ಅಂತಂದರೆ, ನಾವು ಹಬ್ಬಕ್ಕೆ, ಲಕ್ಷ್ಮೀ ಹಬ್ಬಕ್ಕೆ ಏನಿಲ್ಲ ಅಂದ್ರೂ ಸಹ ಒಂದು ವೀಕು ಫುಲ್ ಕಂಟಿನ್ಯೂ ಆಗಿ ವರ್ಕ್ ಮಾಡಿದ್ದೀವಿ. ಹೇಳ್ಬೇಕಂದ್ರೆ ಒಂದು ವಿಡಿಯೋ ಅಲ್ಲ, ಅದು ವರ್ಕ್ ಮಾಡಿರೋ ಡಿಸೈನ್ ಫೋಟೋ ತೆಕ್ಕೊಳ್ಳೋಕೆ ಕೂಡ ಆಗಿಲ್ಲ. ಸೊ ಫೋನ್ ತೆಗೆದ ತಕ್ಷಣ ನನ್ನ ಮಗಳು ನನಗೆ ಫೋನು ಅಂತ ಇದ್ದು, ಸೊ ಅವಳಿಗೆ ಒಂದು ಫೋನ್ ಅಂತ ಇಟ್ಟಿದ್ವಿ, ಅದನ್ನು ಕುಟ್ಟು ಹಾಳು ಮಾಡಿ ಹಾಕಿದ್ದಾಳೆ. ಸೊ ಅದಕ್ಕೆ ಹಿಂಗೆ ಇದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಸೊ ಇವಾಗ ವರ್ಕ್ನ ಕಂಟಿನ್ಯೂ ಇದೇ ಥರ ಓಡ್ತಾ ಇದೆ. ಸೊ ವಿಡಿಯೋ ಸ್ಟಾಪ್ ಮಾಡೋಕ್ಕಾಗಲ್ಲ. ಸೊ ವಿಡಿಯೋ ರನ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ವಿಡಿಯೋನ ಇವತ್ತಿಂದ ಕಂಟಿನ್ಯೂ ಆಗಿ ವಿಡಿಯೋನ ಹಾಕ್ತಾಯಿದ್ದೀನಿ. ಸೊ ನಾನು ಏನು ವಿಡಿಯೋ ಸ್ಟಾಪ್ ಮಾಡಿದ್ದು ಅದಕ್ಕಿಂತ ಹಿಂದೆ ತುಂಬಾ ಕ್ವಶನ್ಗಳು ಕೇಳಿದ್ರಿ, ಅಂದರೆ ಕಮೆಂಟ್ ಕೂಡ ಮಾಡಿದ್ವಿ. ಈ ಥರ ವಿಡಿಯೋಸ್ ಜೊತೆ ಯಾವ ಥರ ಯೂಸ್ ಮಾಡ್ತೀರಾ, ತುಂಬಾ ಕ್ವಶನ್ಗಳು ಬಂದಿತ್ತು. ನಾನು ಯಾವುದಕ್ಕೆ ರಿಪ್ಲೈ ಮಾಡಿದ್ದೀನಿ, ಯಾವುದಕ್ಕೆ ಬಿಟ್ಟಿದ್ದೀನಿ ಅದು ಕೂಡ ಒಂದು ಗೊತ್ತಿಲ್ಲ. ನಾನು ಯೂಟ್ಯೂಬ್ ಅದು ಓಪನ್ ಮಾಡಿನೇ ನೋಡೋಕ್ಕೆ ಹೋಗಿಲ್ಲ ನಾನು, ಹೇಳಬೇಕು ಅಂತಂದರೆ. ಸೊ ಹಿಂಗೆ ಬಿಟ್ಟರೆ ಆಗಲ್ಲ ಅಂತ ಹೇಳ್ಬಿಟ್ಟು ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈ 3 ಡೇಸಿಂದ ಇವತ್ತು ಮಾಡೋಣ, ನಾಳೆ ಮಾಡೋಣ, ಇವತ್ತು ಮಾಡೋಣ, ನಾಳೆ ಮಾಡೋಣ ಅಂತ ಹೀಗೆ ಮುಂದೆ ಹೋಗ್ತಾನೆ ಇದೆ. ಸೊ ಅದಕ್ಕೋಸ್ಕರ ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅಜ್ಜಿ ಕೂಡ ಬಂದಿದ್ದಾರೆ. ಇವಾಗ ನನ್ನ ಮಗಳದ್ದು ಸ್ವಲ್ಪ ಟೆನ್ಷನ್ ಕಮ್ಮಿ ಆಗಿದೆ ನನಗೆ. ಸೊ ನೋಡ್ಬೋದು, ನನ್ನದು ಐಬ್ರೋ ಮಾಡಿಸಿಲ್ಲ ಅಂದರೆ ಯಾವ ಥರ ಕಾಣಿಸ್ತಾ ಇದೆ ಅಂತಂದರೆ, ನನ್ನ ಪರ್ಸ್ನಲ್ ಕೇರ್ ಕೂಡ ನನಗೆ ಮಾಡ್ಕೊಳಕ್ಕಾಗ್ತಿಲ್ಲ, ಅಷ್ಟು ವರ್ಕು ಇದೆ. ಇಷ್ಟು ಮಾಡಿದ್ರೂ ಇನ್ನೂ ಪೆಂಡಿಂಗಲ್ಲಿ ಇದ್ದಾವೆ ವರ್ಕ್ಗಳು. ಸೊ ಇಲ್ಲೊಂದಷ್ಟು ಐಟಮ್ಗಳನ್ನ ಸಹ ತರಿಸಿದ್ದೆ ಮನೆಗಡೆ, ಮೇಲ್ಗಡೆ ಶಿಫ್ಟ್ ಮಾಡಿದ್ವಲ್ವ ಮನೆಗಡೆಗೆ. ಸೊ ಕೆಲವೊಂದು ಐಟಮ್ ಕೂಡ ತರಿಸಿದ್ದೆ ಫ್ರಿಜ್ಗೆ ಮತ್ತು ಅಡುಗೆ ಐಟಮ್ಗಳಿಗೆ. ಅದನ್ನು ಕೂಡ ಇವಾಗ ಹೋಗಿ ಎಲ್ಲ ನೀಟಾಗಿ ಜೋಡಿಸಿ ಬರಬೇಕು. ಸೊ ಸ್ವಲ್ಪ ವರ್ಕ್ನ ರನ್ ಕೊಟ್ಟು ಹೋಗ್ಬಿಟ್ರೆ, ಬಾಬಿನ ಫಿಲ್ ಮಾಡಿಬಿಟ್ಟು ನೀಟಾಗಿ ಬಟ್ಟೆ ಎಲ್ಲೋ ಕಳ್ದೇ ಇರೋ ಥರ ನೋಡಿಕೊಂಡು ಹೋದರೆ ಚೆನ್ನಾಗಿ ರನ್ ಆಗುತ್ತೆ ಮಷಿನ್ನು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇನ್ನು ಮುಂದೆ ಕಂಟಿನ್ಯೂ ಆಗಿ ವಿಡಿಯೋ ಬರುತ್ತೆ, ಯಾವುದು ಕೂಡ ಸ್ಟಾಪ್ ಆಗೋಲ್ಲ. ನೀವು ಕೇಳಿರೋ ಕಮೆಂಟ್ಸ್ ಆಗ್ಬೋದು. ಸೊ ಎಲ್ಲವೂ ಸಹ ಒಂದೊಂದಾಗೆ ಕ್ಲಿಯರ್ ಮಾಡ್ತಾ ಬರ್ತೀನಿ. ಪಾಪ ಒಬ್ಬರು ನಾನು ಹಬ್ಬಕ್ಕೆ ಡ್ರೆಸ್ನ ಸ್ಟಿಚ್ ಮಾಡ್ಕೊಬೇಕು, ಕಟ್ಟಿಂಗ್ ಹೇಳ್ಕೊಡಿ ಅಂತ ಹೇಳಿದ್ರು, ಅದನ್ನು ಕೂಡ ತೋರ್ಸೋಕ್ಕಾಗಿಲ್ಲ ನಿಮಗೆ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಬರೋ ವಿಡಿಯೋದಲ್ಲಿ ಎಲ್ಲ ಥರ ನೀವು ಕೇಳಿರೋಂತಹ ಎಲ್ಲ ಥರ ವಿಡಿಯೋ ಕೂಡ ಬರ್ತಾ ಹೋಗುತ್ತೆ. ಸೊ ಮೇಲ್ಗಡೆ ಅಜ್ಜಿ ಅಲ್ಲೇ ಹೋಗಿದ್ದಾರೆ. ಸೊ ಹಬ್ಬಕ್ಕಂತ ಒಬ್ಬಟ್ಟು ಮಾಡಿದ್ವಲ್ವ, ಸೊ ಸ್ವಲ್ಪ ಬೇಳೆನ ಎತ್ತಿಟ್ಟಿದ್ದೆ. ಸೊ ಅದಕ್ಕೆ ಇವಾಗ ಕಾಯಿ ತಂದಿದ್ರು ಊರಿಂದ. ಸೊ ಕಾಯಿ ಹೋಳಿಗೆ ಮಾಡೋಣ ಅಂತ ಹೇಳಿಬಿಟ್ಟು ಕಾಯಿ ಒಬ್ಬಟ್ಟು. ಸೊ ಅದಕ್ಕೆ ಕಾಯಿ ತುರಿದ್ಬಿಡ್ತೀನಿ ಅಂತ ಹೋಗಿದ್ದಾರೆ. ಸೊ ತುರಿದ್ಬಿಟ್ಟು ಮಾಡೋದು. ಅವ್ರು ಹೋಗಿದ್ದಾರೆ, ಈಗ ನಾನು ಸಹ ಮೇಲ್ಗಡೆ ಹೋಗಬೇಕು. ಸೊ ಸ್ವಲ್ಪ ಇಲ್ಲೇ ಸ್ನಾನ ಮಾಡ್ಕೊಂಡ್ಬಿಟ್ಟೆ. ನಾನು ಬಟ್ಟೆ ಎಲ್ಲ ಕೆಲವೊಂದು ಇಲ್ಲೇ ಇದ್ವಲ್ಲ, ಸೊ ಅದಕ್ಕೋಸ್ಕರ ಕೆಳಗಡೆ ಸ್ನಾನ ಮಾಡಿದೆ. ಇದು ರನ್ ಆಗ್ತಾಯಿದೆ, ರನ್ ಆಗಲಿ. ಮೇಲ್ಗಡೆ ಹೋಗ್ಬಿಟ್ಟು ಇವಾಗ ಸ್ವಲ್ಪ ಅಡುಗೆ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಸೊ ಬೆಳಗ್ಗೆ ನಾನು ಏನೆಲ್ಲ ಕೆಲಸ ಇತ್ತು ಅಂತ ಒಂದು ಸಣ್ಣದಾಗಿ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಸೊ ಹೋಗಿ ಅದನ್ನು ನೋಡ್ಕೊಂಡು ಬನ್ನಿ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವಿಡಿಯೋ ಬರುತ್ತೆ. ಯಾರಿಗೂ ಕೂಡ ಒಬ್ಬರು ಕಮೆಂಟ್ ಕೂಡ ಮಾಡಿದರೆ, ಕಾಲ್ ಕೂಡ ಮಾಡಿ ಕೇಳಿದರೆ, ಯಾಕಕ್ಕ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇಲ್ಲ, ಅಪ್ಲೋಡ್ ಮಾಡಿ ನಿಮ್ಮಿಂದ ತುಂಬಾ ಹೆಲ್ಪ್ ಆಗ್ತಾಯಿದೆ ಅಂತ. ಸೊ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವಿಡಿಯೋ ಬರುತ್ತೆ. ನೀವು ಯಾರು ಕೇಳ್ತಿರೋ ಡೌಟ್ ಆಗಿರ್ಬೋದು, ಕ್ವಶನ್ ಆಗಿರ್ಬೋದು ಈ ಮಷಿನ್ ಬಗ್ಗೆ. ಸೊ ಕೆಲವೊಂದು ಕ್ವಶನ್ಗಳಿಗೆ ಇವತ್ತೇ ಕ್ಲಿಯರ್ ಮಾಡ್ತೀನಿ. ನವೀನವ್ರು ಬರಲಿ, ಅವ್ರದ್ದು ಸೆಕೆಂಡ್ ಶಿಫ್ಟ್ ಇರೋದ್ರಿಂದ 9 ಗಂಟೆಗೆ ಬರ್ತಾರೆ. ಸೊ ಅವ್ರು ಬಂದಮೇಲೆ ಅವ್ರ ಜೊತೆ ಒಂದೆರಡು ಕ್ವಶನ್ಗಳಿಗೆ ಆನ್ಸರ್ ಮಾಡಬೇಕು. ಸೊ ಅವ್ರು ಬಂದಮೇಲೆ ಅದನ್ನು ಹೇಳ್ತೀನಿ ನಿಮಗೆ. ಲಾಸ್ಟ್ ಎಂಡಿಂಗಲ್ಲಿ ಬರುತ್ತೆ. ಸೊ ಕೊನೆವರೆಗೂ ಎಂಡ್ವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸೊ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಎಲ್ಲನೂ ಸಹ ಅರ್ಜೆಂಟೆಲ್ಲ ಇದ್ವು ವರ್ಕ್ಗಳು. ಅದರಲ್ಲೂ ಸಹ ಶುಕ್ರವಾರ ಕೊಡೋದಂತೂ ತುಂಬಾ ಜಾಸ್ತಿ ಇತ್ತು. ಸೊ ಬೆಳಗ್ಗೆಯಿಂದನೇ ವರ್ಕ್ನ ಸ್ಟಾರ್ಟ್ ಮಾಡಿದ್ವಿ, ಯಾಕಂದರೆ ನವೀನವ್ರದ್ದು ಸೆಕೆಂಡ್ ಶಿಫ್ಟ್ ಇತ್ತು. ಅದಕ್ಕೋಸ್ಕರ ಅವರು ಬೆಳಗ್ಗೆನೇ ಎದ್ಬಿಟ್ಟು ವರ್ಕ್ನ ಸ್ಟಾರ್ಟ್ ಮಾಡಿದ್ದು. ಸೊ ಇದಕ್ಕೂ ಮುಂಚೆನೇ ಒಂದು ಆಲ್ರೆಡಿ ವರ್ಕು ಮುಗಿದು ಆಲ್ರೆಡಿ ಸ್ಟಿಚಿಂಗ್ ಕೂಡ ಆಗಿತ್ತು. ಅವ್ರು ಇಸ್ಕೊಂಡು ಕೂಡ ಹೋದ್ರು ಆಗಲೇ. ಬಟ್ ತುಂಬಾ ವರ್ಕು ಜಾಸ್ತಿ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ. ನಾವು ಏನೇ ಮಾಡಿದ್ರೂ ಸಹ ಟೈಮಿಂಗ್ಸ್ ಇಟ್ಕೊಂಡೇ ಮಾಡಬೇಕಾಗತ್ತೆ. ಅಯ್ಯೋ ಬಿಡು ಮಾಡೋಣ ಅಂದ್ಕೊಂಡು ಮಾಡಿದ್ರೆ ದೇವರಣೆಗೂ ಆಗಲ್ಲ. ಯಾಕೆಂದರೆ ಮ್ಯಾನ್ಯಲ್ ಮಷಿನಲ್ಲಿ ನಮ್ಮ ಕೈಯಲ್ಲಿರುತ್ತೆ. ಎಷ್ಟು ಬೇಕೋ ಅಷ್ಟು ಸ್ಪೀಡಲ್ಲಿ ನಮ್ಮ ಮಷಿನ್ನ ಮೂವ್ ಮಾಡಿಬಿಟ್ಟು ವರ್ಕ್ನ ಕಂಪ್ಲೀಟ್ ಮಾಡ್ಬೋದು. ಬಟ್ ಈ ಒಂದು ಮಷಿನಲ್ಲಿ ಅದೇ ಏನಿದೆ ಟೈಮಿಂಗ್ಸು, ಆ ಟೈಮಿಂಗ್ಸ್ಗೆ ನಾವು ಅಡ್ಜಸ್ಟ್ಮೆಂಟ್ ಆಗಬೇಕು ನಾವು.
ಅದಾದಮೇಲೆ ಸ್ವಲ್ಪ ಮಷಿನ್ ವರ್ಕು ಕೂಡ ಟ್ರೈ ಮಾಡ್ತಾಯಿದ್ರು ನವೀನ್ ಅವರು. ಇಲ್ಲೇನು ಬರೀ ಬೀಡು ಅದು ಇದು ಏನೋ ಕಚ್ಚಾ ಬಿಚ್ಚ ಬಂದಿದೆಯಲ್ಲ, ಅದು ನವೀನ್ ಅವರು ಟ್ರೈ ಮಾಡಿರೋದು. ಸೊ ಇದು ಬಂದ್ಬಿಟ್ಟು ನಂದು ಒಂದು ರೇಂಜಿಗೆ ಓಕೆ ಆಗಿತ್ತು ನನಗೆ. ಯಾಕೆಂತಂದರೆ ಆಲ್ರೆಡಿ ಒಂದು 15 ಡೇಸ್ 1 ಮಂತಿಂದನೂ ಆಗಲೇ 1 ಅವರು ಅರ್ಧ ಗಂಟೆ ಆ ಥರ ಟ್ರೈ ಮಾಡ್ತಾಯಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಇಲ್ಲೊಂದು ವರ್ಕ್ ರನ್ ಆಗ್ತಿದ್ದಿಲ್ಲ, ಅದೇ ಬ್ಲೌಸು ಇದು 4 ಇದ್ದ 2 ಅವ್ರಿಗೆ ಕೊಡಬೇಕು ಸ್ಟಿಚ್ ಮಾಡಲಿಕ್ಕೆ, ಇನ್ನೆರಡು ನೀವೇ ಸ್ಟಿಚ್ ಮಾಡಿ ಕೊಡಿ ಅಕ್ಕ ಅಂತ ಹೇಳಿದ್ದಾರೆ. ಬಟ್ ಅವ್ರದ್ದು ಪಾರ್ಲರು ಇದೆ, ಅದಕ್ಕೋಸ್ಕರ ಟೈಮ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಅವರು 2 ನೀವು ಮಾಡಿ 2 ನಾನು ಮಾಡಿಕೊಡ್ತೀನಿ ಅಂತ ಹೇಳಿದೆ. ಮತ್ತು ನಾಳೆ ಬೆಳಗ್ಗೆ 7 ಗಂಟೆಗೆ ಇದೊಂದು ಹಾಸ್ಪಿಟಲ್ದು ಲೋಗೋ ನಾವೇ ತೊಗೊಂಡಿದ್ದೀವಿ. ಅವರು ಯಾವಾಗಂದ್ರೆ ಆವಾಗ ಕೊಡ್ತಾ ಇರ್ತಾರೆ. ಅಂದರೆ ಹೊಸ ನರ್ಸ್ಗಳಾಗಲಿ ಬಾಯ್ಸು ಯಾರಾದರೂ ಆ್ಯಡ್ ಆಗ್ತಾ ಇರ್ತಾರಲ್ವ, ಸೊ ಅವರಿಗೆ ಯೂನಿಫಾರ್ಮ್ ಕೊಡಬೇಕಲ್ವ ಹಾಸ್ಪಿಟ್ಲ್ ಕಡೆಯಿಂದ. ಸೊ ಅದೊಂದು ವ್ಲಾಗ್ ಬರ್ತಾ ಇರುತ್ತೆ. ಸೊ ಇವತ್ತು ಬಂದಿರೋ ಆರ್ಡ್ರು ಕೂಡ ಇದು. ಮತ್ತು ಸ್ವಲ್ಪ ಫ್ರಿಜ್ಗೆ ಅಂತೇಳಿ ಐಟಮ್ಗಳನ್ನ ತರಿಸಿದ್ದೆ, ಕವರಲ್ಲಿ ಹಾಕಿಡ್ತಾ ಇದ್ದೆ, ತುಂಬ ನೀರು ಆಗಿಬಿಡುತ್ತೆ ಅದಕ್ಕೋಸ್ಕರ. ಮತ್ತು ಇದೊಂದು ಡಿಸೈನು. ಸೊ ಈ ಡಿಸೈನು ಆಲ್ರೆಡಿ ತೋರಿಸಿದ್ದೀನಿ ನಾನು ಹಳೆ ವಿಡಿಯೋದಲ್ಲಿ. ಸೊ ಕಲರ್ ಕಾಂಬಿನೇಷನ್ ಚೇಂಜ್ ಇದ್ದಾಗ ಯಾವ ಥರ ಕಾಣಿಸುತ್ತೆ ಅಂತ ಒಂದ್ಸಲಿ ತೋರಿಸ್ತಾ ಇದ್ದೀನಿ ಅಷ್ಟೇನೆ. ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕಬೇಕು. ಸೊ ಅದಕ್ಕೋಸ್ಕರ ಸ್ಟೋನ್ ಚೈನ್ ಬಾಲ್ ಚೈನ್ ಕೂಡ ಎತ್ತಿಟ್ಟಿದ್ದೀನಿ. ಸ್ಲೀವ್ಸಲ್ಲಿ ಈ ಥರ ಡಿಸೈನ್ ಬರುತ್ತೆ ನಿಮಗೆ. ಅದಾದಮೇಲೆ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ. ಸೊ ನಾನು ಒಬ್ಬಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಟೈಮ್ ಆಗಿತ್ತು. ಮೇಲ್ಗಡೆ ಬಂದಾಗಲೇ ಆಲ್ರೆಡಿ 7:45 8 ಗಂಟೆ ಆಗಿತ್ತು. ಸೊ ಆವಾಗ ಕಾಯಿ ತುರಿದು ಮಾಡೋದಕ್ಕೆ ತುಂಬ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾಳೆ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಎತ್ತಿಟ್ಬಿಟ್ವಿ. ಸೊ ಅದಕ್ಕೆ ಇವಾಗ ಸಾಂಬಾರು ಅನ್ನ ಸಾಂಬಾರು ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ. ಸೊ ಆಲ್ಮೋಸ್ಟ್ ನಾನು ಕುಕ್ಕರಲ್ಲೇ ಅನ್ನ ಮಾಡೋದು ತುಂಬಾ ಕಡಿಮೆ ನಾನು. ಏಕೆಂದರೆ ಕುಕ್ಕರ್ ಎಲ್ಲ ಅನ್ನ ಎಲ್ಲ ಈಚೆ ಕಡೆ ಬಂದು ಕುಕ್ಕರೆಲ್ಲ ಗಬ್ಬೆದ್ದು ಹೋಗ್ಬಿಟ್ಟಿರುತ್ತೆ. ಮತ್ತು ಗ್ಯಾಸ್ಗೆ ಆಗಿದ್ರೂ ಅಷ್ಟೇ, ಗ್ಯಾಸ್ ಬಿಟ್ಟು ಈಚೆ ಕಡೆ ಬಂದು ಗ್ಯಾಸ್ ಬಂಡೆ ಎಲ್ಲ ಗಬ್ಬೆದ್ದೋಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಕುಕ್ಕರಲ್ಲಿ ಅನ್ನ ಮಾಡೋದು ತುಂಬಾ ಕಡಿಮೆ. ಅರ್ಜೆಂಟು ಇದ್ದಾಗ ಟೈಮೇ ಇಲ್ಲ ಅನ್ನೋಂದಾಗ ಮಾತ್ರ ನಾನು ಕುಕ್ಕರಲ್ಲಿ ಅನ್ನ ಮಾಡೋದು. ಪಾತ್ರೆನಲ್ಲೇ ಇಟ್ಬಿಡ್ತೀನಿ, ತುಂಬಾ ಚೆನ್ನಾಗಾಗುತ್ತೆ. ಸೊ ನಾನು ಬುಲೆಟ್ ರೈಸ್ನ ಯೂಸ್ ಮಾಡೋದು. ತುಂಬಾ ಚೆನ್ನಾಗಿರುತ್ತೆ ಅನ್ನ ಮಾಡಿದಾಗ. ಸೊ ಉದ್ರಾಗಿರುತ್ತೆ. ಅನ್ನ ಜಾಸ್ತಿ ಕೂಡ ಆಗುತ್ತೆ. ಅದು ಜಾಸ್ತಿ ಹೊಸ ಅಕ್ಕಿ ಆದರೆ ಆ ಥರ ಆಗೋಲ್ಲ. ತುಂಬಾ ಹಳೆ ಅಕ್ಕಿ ಆಗಿದ್ದರೆ ಸ್ವಲ್ಪ ಅಕ್ಕಿ ಇಟ್ಟರೂ ಸಹ ನಮ್ಗೆ ಜಾಸ್ತಿ ಅನ್ನ ಆಗುತ್ತೆ. ಸೊ ನಾನು ಏನೇ ಕೆಲಸ ಮಾಡಿದ್ರು ಸಹ ನನ್ನ ಮಗಳು ಕೂಡ ಅದೇ ಕೆಲಸ ಮಾಡಬೇಕು, ಇಲ್ಲಾಂದ್ರೆ ಅವಳಿಗೆ ಸಮಾಧಾನ ಆಗಲ್ಲ. ಸೊ ಅವಳಿಗೆ ಇವಾಗ ನಾನಿಗೂ ಟೊಮೆಟೊ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ಸೊ ಟೊಮೆಟೊ ಸಾಂಬಾರು ಇನ್ನೇನು ರಸಮ್ ಥರ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಳೆ ಹಾಕ್ಬಿಟ್ಟು ಟೊಮೆಟೊ ಬೇಳೆ ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು 3 ಟೊಮೆಟೊ ಹಚ್ಚಿಟ್ಕೊಂಡೆ. ಯಾಕಂದರೆ ಬೆಳಗ್ಗೆಗೆ ಸ್ವಲ್ಪ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ಯಾರೋ ಏನಾದರೂ ಅಸಹ್ಯ ಅಂದ್ಕೊಂಡ್ರು ಪರವಾಗಿಲ್ಲ. ಸೊ ನಾನು ನೈಟ್ ಸಾಂಬಾರು ಮಾಡಿದ್ರೆ ಬೆಳಗ್ಗೆಗೂ ಸಹ ಸಾಂಬಾರು ಆಗೋ ಅಷ್ಟೇ ನಾನು ಮಾಡ್ಕೊಳ್ತೀನಿ. ಸೊ ಇಲ್ಲೊಂದು ನಮ್ಮ ಬ್ರದರ್ ಕೂಡ ಬಂದರು ಡ್ಯೂಟಿ ಮುಗಿಸ್ಕೊಂಡು. ಸೊ ಅವ್ರಿಗೊಂದು ಕೆಲಸ ಹೇಳಿದೆ, ಕೆಳಗಡೆ ಹೆಂಗಿದ್ರು ಹೋಗ್ತೀನಿ ಅಂದರು. ಸೊ ಒಂದು ಸ್ವಲ್ಪ ಥ್ರೆಡ್ ಚೇಂಜ್ ಮಾಡಿಬಿಟ್ಟು ಅದನ್ನು ಕಂಪ್ಲೀಟಾಗಿ ಮುಗಿಸ್ಬಿಟ್ಟು ಡಿಸೈನು ಸ್ಟೋನ್ ಹಾಕಿ ಇಟ್ಬಿಡಪ್ಪ ಅಂದರೆ ಇವತ್ತು ನಾನು 9 ಗಂಟೆಗೆ ಕೊಡಲೇಬೇಕಿತ್ತು ಅದನ್ನು. ಸೊ ಇನ್ನು ಅರ್ಧ ಗಂಟೆ ಇತ್ತು ಅಷ್ಟೇ. ಅವ್ರು ಕಾಲ್ ಮಾಡಿದರು, ಅಕ್ಕ ನಿಮ್ಗೆ ಲೊಕೇಶನ್ ಕಳಿಸಿ ನಿಮ್ಮ ಮನೆಗೆ ಬಂದು ಕೊಟ್ಬಿಡ್ತೀನಿ ಅಂದರೆ. ಮನೆಯಲ್ಲೇ ಅವರು ವರ್ಕು ಕೂಡ ಸ್ಟಿಚ್ ಕೂಡ ಮಾಡ್ತಾರೆ. ಶಾಪ್ ಬಿಟ್ಟು ಮನೆಯಲ್ಲೂ ಕೂಡ ಒಂದು ಸ್ಟಿಚಿಂಗ್ ಮಷಿನ್ ಇಟ್ಕೊಂಡಿದ್ದಾರೆ. ಸೊ ಮನೆಯಲ್ಲೂ ಕೂಡ ಸ್ಟಿಚ್ ಮಾಡ್ತಾರೆ ಅವರು. ಅದಕ್ಕೋಸ್ಕರ ಲೊಕೇಶನ್ ಕಳಿಸ್ಬಿಡಿ, ನಾನು ನವೀನವ್ರಿಗೆ ಕಳಿಸ್ತೀನಿ, ಅಲ್ಲಿ ಕೊಟ್ಬಿಡ್ತಾನೆ ಬಂದು ಅಂತ ಹೇಳಿದೆ. ಸರಿಯಪ್ಪ ಆಯಿತು ಅಂತ ಹೇಳ್ಬಿಟ್ಟು ಅವ್ರು ಕಲರ್ ಕೇಳ್ಬಿಟ್ಟು ಅದಕ್ಕೆ ಲೈನಿಂಗು ಫಾಲಿ ಎಲ್ಲ ತೊಗೊಂಡು ಹೋದರು. ಸೊ ನಾನು ಮತ್ತು ಬೆಳಗ್ಗೆ ತಿಂದಿರೋ ಪಾತ್ರೆಗಳೇನು ತೊಳೆದಿರಲಿಲ್ಲ, ತುಂಬಾ ಲೇಟಾಗಿ ಹೋಗ್ಬಿಟ್ಟಿತ್ತು. ಅವ್ರು ಬೇಗ ಹೋಗ್ಬಿಟ್ರು ನವೀನವ್ರ ಕೆಳಗಡೆ. ಸೊ ನಾನು ಲೇಟಾಗಿ ಎದ್ಬಿಟ್ಟು ಹೋದೆ. ನನಗೆ ನಿದ್ದೆ ಸ್ವಲ್ಪ ಪ್ರಾಬ್ಲಮ್ ಆದ್ರೂ ಬೇಗ ತಲೆನೋವು ಬಂದುಬಿಡುತ್ತೆ. ಸೊ ನನಗೊಂದು ಜ್ವರ ಬಂದ್ರೂ ಮಲ್ಕೊಂಡ್ಬಿಡ್ಬೋದು. ಈ ತಲೆನೋವು ಬಂದರೆ ನನಗೆ ತಡ್ಕೊಳಕ್ಕಾಗೋದಿಲ್ಲ. ಆ ತಲೆನೋವು ಒಂಥರ ಡಿಫ್ರೆಂಟಾಗಿ ಬರುತ್ತೆ. ಫಸ್ಟು ಕಣ್ಣು ಮಂಜಿಗಾಗಿ ತಲೆ ಸುತ್ತ ಬಂದು ಆಮೇಲೆ ತಲೆನೋವು ಬರುತ್ತೆ. ಅದಕ್ಕೋಸ್ಕರ ನಾನು ಆದಷ್ಟು ನಿದ್ದೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನು. ಅದರ ಸಹ ಈ ಮೊಬೈಲ್ದು ಏನಾದರೂ ಡಿಸೈನು ಅದು ಇದು ಮೊಬೈಲ್ ನೋಡಲೇಬೇಕಾಗಿರುತ್ತೆ. ಸೊ ಅದನ್ನು ಮುಗಿಸ್ಕೊಂಡು ಬಂದು ಇದೊಂದು ಡಿಸೈನ್ ಸ್ಟಿಚ್ ಮಾಡಬೇಕಿತ್ತು. ಇದನ್ನು ಕೂಡ ತೋರಿಸ್ತೀನಿ ನಿಮ್ಗೆ. ಇನ್ನೂ ಫುಲ್ ಕಂಪ್ಲೀಟಾಗಿ ಸ್ಟಿಚ್ ಆಗಿಲ್ಲ. ಇದನ್ನು ಕೂಡ ಸ್ಟಿಚ್ ಮಾಡಬೇಕು. ಹಾಗೆ ಸ್ಯಾರಿ ಕುಚ್ಚು ಜಿಗ್ಜಾಗ್ ಫಾಲ್ ಎಲ್ಲನೂ ಸಹ ಮಾಡಬೇಕು. ನಮಗೆ ಕೊಟ್ಟಿದ್ದೀರಿ ಅವ್ರು ನವೀನವ್ರ ಕಂಪ್ನಿ ಇದು, ಅಂದರೆ ಆಫೀಸ್ ಕೊಲಿಗ್ ಅವ್ರದ್ದು. ಈ ಡಿಸೈನು ಕಂಪ್ಲೀಟಾಗಿ ಪ್ಲೈನ್ ಬ್ಲೌಸ್ಗೆ ಹಾಕ್ಸಿದ್ರೆ ತುಂಬಾ ಬ್ರೈಡಲ್ ಡಿಸೈನ್ ಇದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ ಫುಲ್ ವರ್ಕ್ ಇದೆ ಬ್ಲೌಸ್ಗೆ, ಅದಕ್ಕೇ ಹಾಕೋಕ್ಕೆ ಕೇಳಿದರು. ಸ್ಯಾರಿ ಬಂದುಬಿಟ್ಟು ಈ ಥರ ಇದೆ. ಸ್ಯಾರಿ ಫುಲ್ಲು ಡಾರ್ಕ್ ಯೆಲ್ಲೋ ಕಲರು ಮತ್ತು ಆರೆಂಜ್ ಶೇಡಲ್ಲಿ ಜರಿ ಬಂದಿದೆ. ಕಾಪರ್ ಶೇಡ್ ಥರ ಕಾಣಿಸ್ತದೆ. ಸೊ ಅದಕ್ಕೆ ಕಾಪರ್ ಥ್ರೆಡ್ನ ಯೂಸ್ ಮಾಡಿದ್ದೀನಿ. ಇಲ್ಲಿ 1 ಶೇಡ್ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ. ಈಗ ಯಾರು ಪೈಪಿಂಗ್ ಒಪ್ಪೋದು ಇಲ್ಲ, ಎಲ್ಲರೂ ಸಹ ಥ್ರೆಡ್ ಪೈಪಿಂಗ್ಗೆ ಕೇಳ್ತಾರೆ.
ಸೊ ಕ್ಲಾತ್ ಅಂತೂ ತುಂಬಾ ಒಂಥರ ಅದು ಜರಿನೇ ಜಾಸ್ತಿ ಇತ್ತು ಕ್ಲಾತಲ್ಲಿ, ಅಷ್ಟೊಂದು ಫಿನಿಶಿಂಗ್ ಅನ್ನಿಸ್ಲಿಲ್ಲ ನನಗೆ. ಪ್ಲೈನ್ ಪೀಸ್ಗಾದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಈ ಥರ ಸ್ಯಾರಿಗಳಿಗಾದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಅದು. ಈ ಸ್ಯಾರಿಗೆ ಕೂಡ ನಮಗೆ ನಾಳೆ ಸ್ಟಿಚ್ ಮಾಡಿ ಕೊಡಬೇಕು ಇದನ್ನು ಸಹ. ಇದಕ್ಕೆ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕಬೇಕು, ಅದನ್ನು ಹಾಕಬೇಕಾದ್ರೆ ತೋರಿಸ್ತೀನಿ ನಿಮಗೆ. ಈ ವಿಡಿಯೋದಲ್ಲಿ ಆದರೆ ತೋರಿಸ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಒಬ್ಬರು ಕೇಳಿದರು ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕೋದು ಮತ್ತು ಇನ್ನೊಂದು ವಿಡಿಯೋ ಮಾಡಿ ಅಂತ ಹೇಳಿಬಿಟ್ಟು. ಅದು ಸ್ವಲ್ಪ ಥ್ರೆಡ್ ಪ್ರಾಬ್ಲಮ್ ಆಯಿತು ಅಂತ ಕೆಳಗಡೆ ಹೋಗಿದ್ದೆ, ಮತ್ತು ನಾನು ಮೇಲ್ಗಡೆ ಬಂದೆ ಅಡುಗೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು. ಇಲ್ಲಿ ಅನ್ನಕ್ಕೆ ಸ್ವಲ್ಪ ನೀರು ಕಮ್ಮಿ ಆಗಿತ್ತು, ಮತ್ತು ಆ್ಯಡ್ ಮಾಡಿಬಿಟ್ಟು ಅಡುಗೆ ಮಾಡ್ಕೊತಾ ಇದ್ದೀನಿ. ಸೊ ಇದು ಇಷ್ಟೇ, ಎಲ್ಲ ಕಂಪ್ಲೀಟಾಗಿ ತಿಕ್ಕಿ ತೊಳೆದಿದ್ದು ಆಯಿತು. ಇವಾಗ ಸಾಂಬಾರು ಒಂದು ಮಾಡಿಬಿಟ್ಟು ಮೇಲ್ಗಡೆ ಬಂದೆ. ಈಗ ಅದು ನೈಟು ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಸೊ ಇವಾಗ ಬೆಳಿಗ್ಗೆ ಮಧ್ಯಾಹ್ನ ಆಗಿದೆ ಆಲ್ರೆಡಿ, ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಒಂದಷ್ಟು ಕ್ವಶನ್ಗಳಿಗೆ ನವೀನವ್ರ ಹತ್ರನೇ ಆನ್ಸರ್ ಮಾಡಿಸ್ತೀನಿ ಅಂತ ಹೇಳಿದ್ದೆ. ಸೊ ಅವ್ರಿಗೂ ಟೈಮ್ ಇಲ್ಲ, ಮಷಿನ್ ಬೇರೆ ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ಅದನ್ನು ರೆಡಿ ಮಾಡಿಕೊಂಡು ವರ್ಕ್ನ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ನಮಗೆ ತುಂಬ ಟೈಮ್ ಆಗೋಯ್ತು ಬಿಟ್ಟು. ಬೆಳಗ್ಗೆ ಆದರೂ ಸಹ ನಮಗಿನ್ನೂ ಮಷಿನ್ ಕೂಡ ಸೆಟ್ ಆಗಿರಲಿಲ್ಲ. ಅದರಲ್ಲೂ ಸಹ ಏನೋ ಒಂದು ಸೆಟ್ ಮಾಡಿಕೊಂಡು ರನ್ ಮಾಡ್ತಾ ಇದ್ದೀವಿ. ಯಾಕೆಂದರೆ 3 ಮಂತ್ ಆಗ್ತಾ ಬಂತು, ನಾವು ಇನ್ನೂ ಸರ್ವಿಸ್ ಮಾಡಿಸಿಲ್ಲ, ವರ್ಕ್ ಜಾಸ್ತಿ ಇರೋದ್ರಿಂದ. ಸೊ ನಮ್ಮ ಸರ್ವಿಸ್ ಮಾಡ್ಸೋಕೆ ಒಂದು 4 ಅವರ್ ಅಂತೂ ಹೋಗೇ ಬಿಡುತ್ತೆ. ಇಲ್ಲಿಂದ ಅಲ್ಲಿಗೆ ತೊಗೊಂಡೋಗೋಕ್ಕೆ 1 ಅವರ್ ಬೇಕು ನಮಗೆ. ಅದು ನಿಧಾನಕ್ಕೆ ತೊಗೊಂಡೋಗ್ಬೇಕು, ಡೈಮೆನ್ಷನ್ ಚೇಂಜ್ ಆಗದೆ ಇರೋ ಥರ ಬೈಕಲ್ಲಿ ತೊಗೊಂಡೋಗೋದು. ಸೊ ಅದಕ್ಕೋಸ್ಕರ ಪೆಂಡಿಂಗ್ ಮಾಡಿದ್ದೀವಿ, ಹೋಗಿಲ್ಲ ಇನ್ನು. ಸೊ ನಾಳೆ ಹೋಗಬೇಕು, ಯಾಕಂದರೆ ಶನಿವಾರ ಪಂಚಮಿ ಹಬ್ಬ ಊರಲ್ಲಿ. ಸೊ ಅಲ್ಲಿಗೂ ಹೋಗಬೇಕು. ಮತ್ತು ಭಾನುವಾರ ಇನ್ನೊಂದು ಫಂಕ್ಷನ್ ಇದೆ, ಕೂದಲು ತೆಗೆಸೋದು, ಅಲ್ಲಿಗೂ ಹೋಗಬೇಕು. ಮತ್ತು ಸೋಮವಾರ ಒಂದಿನ ರಜೆ ಆಗುತ್ತೆ, ಅಲ್ಲಿ ಊರಲ್ಲಿ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದೆ, ಅಲ್ಲಿಗೂ ಹೋಗಬೇಕು. ಸೊ ಇಷ್ಟು ಪೆಂಡಿಂಗ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಎಲ್ಲೂ ಸಹ ವರ್ಕ್ನ ಸ್ಟಾಪ್ ಮಾಡ್ತಿಲ್ಲ. ಸೊ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ವರ್ಕ್ನ ಮಾಡ್ತಾ ಇದ್ದೀವಿ. ಸೊ ಇವಾಗ ರನ್ನಿಂಗಲ್ಲಿ ಇಟ್ಕೊಂಡೇ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅದನ್ನು ಸ್ಟಾಪ್ ಮಾಡಿಬಿಟ್ಟು ವಿಡಿಯೋ ಅಂತೂ ಮಾಡೋದಕ್ಕಾಗಲ್ಲ. ಸೊ ಮಷಿನ್ ಸೌಂಡ್ ಸ್ವಲ್ಪ ಜಾಸ್ತಿ ಕರಕರ ಅಂತ ಇದೆ, ಕೇಳಿಸ್ತಾ ಇರ್ಬೋದು ನಿಮಗೆ. ಇವಾಗ ಜಸ್ಟ್ ಥ್ರೆಡ್ ಚೇಂಜ್ ಮಾಡಬೇಕು. ಇವಾಗ ಅದನ್ನು ಚೇಂಜ್ ಮಾಡಲ್ಲ, ನಾನು ಏನು ಮಾತಾಡಬೇಕು ಅದನ್ನು ಮಾತಾಡಿ ಮುಗಿಸಾದ್ಮೇಲೆ ಥ್ರೆಡ್ನ ಚೇಂಜ್ ಮಾಡ್ತೀನಿ. ಒಂದು ಕಾಲ್ ಮಾಡಿ ಕೇಳ್ತಾ ಇದ್ದಾರೆ ಯಾಕೆ ಈ ಥರ ಬರ್ತಾ ಇದೆ ಕ್ವಶನ್ಗಳು ಅಂತ ಹೇಳ್ಬಿಟ್ಟು. ಸೊ ಕಮೆಂಟಲ್ಲಿ ಯಾರು ಕೂಡ ಕೇಳಿಲ್ಲ, ಬಟ್ ಕಾಲ್ ಮಾಡಿ ಕೇಳಿರೋದು ಜಾಸ್ತಿ. ಸೊ ಏನಕ್ಕೆ ಆ ಥರ ನೀವು ಸಬ್ಬಿಸ್ತಾ ಇದ್ದಾರೋ ಗೊತ್ತಿಲ್ಲ ನನಗೆ. ಸೊ ಏನಪ್ಪ ಅದಂತಂದರೆ, ಮಷಿನ್ಗಳು ಇವಾಗ ಮಷಿನ್ ತೊಗೊಂಡಿರೋರ ಹತ್ರ ಕೇಳಿದ್ರೆ 550 ಈ ಮಷಿನ್ ಚೆನ್ನಾಗಿದೆಯಾ ಅಂತ, ಏನಾದರೂ ತೊಗೊಳ್ಬೋದಾ ಅಂತ ಕೇಳಿದ್ರೆ, ನಾನು ಇವಾಗ ಹೇಳ್ತಿರೋದು ಏನಂದರೆ, ಪ್ಲೀಸ್ ಯಾರು ಕೂಡ ಅವರಿಗೆ ಭಯ ಹುಟ್ಟಿಸೋಕೆ ಹೋಗ್ಬೇಡಿ. ಚೆನ್ನಾಗಿರಲ್ಲ, 1 ವರ್ಷ ಬರುತ್ತೆ, 6 ತಿಂಗಳು ಬರುತ್ತೆ ಅಂತ ಯಾರು ಕೂಡ ಹೇಳೋಕೆ ಹೋಗ್ಬೇಡಿ. ಸೊ ತೊಗೊಳ್ಳಿ, ನೀವು ಹೆಂಗೆ ಮೇಂಟೈನ್ ಮಾಡ್ತೀರೋ ಅದ್ರ ಪ್ರಕಾರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಡಿ. ಸೊ ಯಾಕೆ ಅಂತಂದರೆ, ಕೆಲವೊಬ್ರ ಹತ್ರ ನಾನು ಎಲ್ಲನೂ ಪಾಸಿಟಿವ್ ಆಗಿ ಹೇಳಿದ್ದೀನಿ. ಯಾರಿಗೂ ಕೂಡ ಈ ಥರ ಪ್ರಾಬ್ಲಮ್ ಆಗುತ್ತೆ, ತೊಗೊಳಕ್ಕೆ ಹೋಗಬೇಡಿ ಮಷಿನ್ನ, ವರ್ಕ್ ಹಾಕೋಕ್ಕಾಗಲ್ಲ. ಸೊ ನಿಮ್ಮ ಕೈಲಿ ಅದನ್ನು ರೆಡಿ ಮಾಡಿಕೊಂಡು ವರ್ಕ್ ಹಾಕೋದಕ್ಕೆ ಆಗಿಲ್ಲ ಅಂತಂದರೆ ಅದು ನಿಮ್ಮ ಪ್ರಾಬ್ಲಮ್ಮು, ಮಷಿನ್ ಪ್ರಾಬ್ಲಮ್ಮಾ. ಇವಾಗ ಏನೋ ಒಂದು ಪ್ರಾಡಕ್ಟ್ ತೊಗೊಳ್ತೀವಿ, ಯಾಕಂದರೆ ಲಿಪ್ಸ್ಟಿಕ್ಕೇ ತೊಗೊಳ್ಳಿ, ನೀವು ಯೂಸ್ ಮಾಡ್ತಾ ಇದ್ರೆ ಖಾಲಿ ಆಗದಿರೋ ಥರ ಅದೇ ಹಂಗೆ ಇರುತ್ತೆ. ನೀವು ಹೆಂಗೆ ತೊಗೊಂಡೋಗಿ ಪ್ಯಾಕಿಂಗ್ ಹೆಂಗೆ ಇಟ್ಕೊಂಡಿರ್ತೀರೋ, ಯೂಸ್ ಮಾಡ್ತಾ ಅದೇ ಥರ ಇಟ್ಕೊಂಡಿರ್ತೀರ ನೀವು. ಸೊ ಮಷಿನ್ ಆದರೂ ಕೂಡ ಅಷ್ಟೇ, ನೀವು ಯೂಸ್ ಮಾಡ್ತಾ ಈಗ 2 ವರ್ಷ ಆಯಿತು ನಾನು ಇದನ್ನು ತೊಗೊಂಡು ಕಂಟಿನ್ಯೂ ಯೂಸ್ ಮಾಡ್ತಾ ಇದ್ದೀನಿ. ನಾನು ಒಂದೊಂದ್ಸಲ ನೈಟ್ 24 hour to 48 2 days 3 days ಕಂಟಿನ್ಯೂಸ್ ತೊಗೊಂಡು ನಾನು ಆಫೇ ಮಾಡಿಲ್ಲ, ಆ ಥರ ವರ್ಕ್ ಮಾಡಿದ್ದೀವಿ ನಾವು. ಸೊ ಆದರೂ ಕೂಡ ಏನೂ ಆಗಿಲ್ಲ. ಅದು ಡೈಮೆನ್ಷನ್ ಕೂಡ ಒಂದು ಸಲ ನಮಗೆ ಚೇಂಜ್ ಆಗೋದಾಗಲಿ, ಕಂಟಿನ್ಯೂಸ್ ಓಡ್ತಾ ಇದ್ದಾಗ ಸ್ವಲ್ಪ ಡೈಮೆನ್ಷನ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಆ ಥರ ಕೂಡ ನಮಗೆ ಯಾರು ಕೂಡ ಕೇಳಿರೋರಿಗೆ ನಾನು ಯಾರಿಗೂ ಕೂಡ ಆ ಥರ ಆನ್ಸರ್ ಮಾಡಿಲ್ಲ, ತೊಗೊಳಕ್ಕೆ ಹೋಗಬೇಡಿ ಅಂತ ಹೇಳಿಬಿಟ್ಟು. ಸೊ ನನಗೆ ಬಂದಿರೋ ಕ್ವಶನ್ಗಳು ಜಾಸ್ತಿ ಅದನ್ನೇ ಕಾಲ್ ಮಾಡಿ ಕೇಳ್ತಿದ್ದಾರೆ. ಯಾಕೆ ಈ ಥರ 90% ಜನ ಈ ಥರ ಹೇಳ್ತಿದ್ದಾರೆ, ನೀವು ಒಬ್ಬರೇ ಈ ಥರ ಹೇಳ್ತಾ ಇರೋದು ಪಾಸಿಟಿವ್ ಆಗಿ, ನೀವು ಹೆಂಗೆ ಮೇಂಟೈನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ನೀವು ಯಾರೇ ಮಷಿನ್ ತೊಗೊಳ್ಳಿ, ಯಾರಾದರೂ ತೊಗೊಳ್ಳಿ, ಝೀರೋ ನಾಲೆಡ್ಜ್ ಇರೋರು ಇದಕ್ಕೇನು ಎಜುಕೇಷನ್ ಮಾಡಿರಬೇಕು, ಇಂಗ್ಲೀಷ್ ಬರಬೇಕು ಅಂತ ಏನೂ ಇಲ್ಲ. ನಿಮಗೆ ತೊಗೊಳ್ಬೇಕಾದ್ರೆ ಡೆಮೋ ಸೆಕ್ಷನ್ನಲ್ಲಿನೇ, ನೀವು ಡೆಮೋ ಸೆಕ್ಷನ್ ತೊಗೊಳೋಕ್ಕಿಂತ ಮುಂಚೆ, ಅಂದರೆ ಮಷಿನ್ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆನೇ ನೀವು ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನಂದರೆ, ನೀವು ಶೋರೂಮ್ಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಹೇಳ್ಕೊಡ್ತಾರೆ ಯಾವ ಥರ ಆನ್ ಆ್ಯಂಡ್ ಆಫ್ ಡಿಸೈನ್ ಯಾವ ಥರ ಬರುತ್ತೆ ಅದನ್ನು ಮೂವ್ ಮಾಡಿ ತೋರಿಸ್ತಾನೆ. ಅದನ್ನು ಫಸ್ಟ್ ತೊಗೊಳ್ಳಿ. ನೀವು ಯಾರೋ ಬೇರೆಯವ್ರ ಕಡೆಯಿಂದ ಆನ್ಲೈನಲ್ಲಿ ತರಿಸ್ಕೊಂಡ್ಬಿಟ್ಟು ಅವ್ರ ಕಾಂಟ್ಯಾಕ್ಟಿಂದ ತರಿಸಿದ್ವಿ, ಇವ್ರ ಕಾಂಟ್ಯಾಕ್ಟಿಂದ ತರಿಸಿದ್ವಿ ಅಂತ ಹೇಳ್ಬಿಟ್ರೆ ನೀವು ಝೀರೋ ನಾಲೆಡ್ಜ್ ಇರ್ತೀರ, ಅದರಲ್ಲಿ ಏನೋ ಗೊತ್ತಾಗೋದಿಲ್ಲ, ಮಷಿನ್ ರಿಮೂವ್ ಮಾಡಬೇಕಾಗುತ್ತೆ ಅಷ್ಟೇ. ಅಂದರೆ ಮಷಿನ್ ಅವ್ರಿಗೆ ವಾಪಸ್ ಕೊಡಬೇಕಾಗುತ್ತೆ ಅಷ್ಟೇ. ಸೊ ಆ ಥರ ಯಾರೂ ಮಾಡಬೇಡಿ. ಯಾಕೆಂದರೆ ನೀವು ಆಗ್ತಾ ಇರೋದು 50,000 ಆ ಥರ ಬಂಡವಾಳ ಅಲ್ಲ, 10,000 20,000 50,000 ಅಲ್ಲ, ಹೆಚ್ಚು ಕಮ್ಮಿ 2 ಲಕ್ಷ ಆಗುತ್ತೆ ನಿಮಗೆ. ಮಷಿನ್ ಪ್ರೈಸೇ ಇವಾಗ 160 55 ನಡೀತಾ ಇದೆ. ಅದರ ಥ್ರೆಡ್ಗಳು ಈಗ ಬೇರೆ ಹಳ್ಳಿಲಿರೋರಾದರೆ 1-2 ಥ್ರೆಡ್ ಅವ್ರು ಕೊಟ್ಟಿರೋಷ್ಟು ಥ್ರೆಡ್ಗಳನ್ನ ತೊಗೊಂಡು ಬರೋಕ್ಕಾಗಲ್ಲ. ಸ್ವಲ್ಪ ಎಲ್ಲ ಕಲರ್ಸೂ ಒಂದಷ್ಟು ಥ್ರೆಡ್ಗಳನ್ನ ತೊಗೊಂಡು ಬಂದಿರಬೇಕು. ಮತ್ತು ಅದಕ್ಕೆ ಇದು ಮಷಿನ್ ಒಂದೇ ಕೊಡೋದು ನಿಮಗೆ. ಎಕ್ಸ್ಟ್ರಾ ಟೇಬಲ್ ಬಂದು
ನೀವೇ ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಇದು ಬಂದ್ಬಿಟ್ಟು ಒಂದು 4 ರಿಂದ 5-6 ಸಾವಿರ ಆಗೇ ಆಗುತ್ತೆ. ನಿಮ್ಗೆ ಸ್ವಲ್ಪ ಚೆನ್ನಾಗಿರೋದು ತೊಗೊಳ್ತೀನಿ ಅಂದರೂ 10 ಸಾವಿರ ಕೂಡ ಆಗುತ್ತೆ ನಿಮಗೆ. ಸೊ ಅಷ್ಟು ಅದೆಲ್ಲನೂ ಇನ್ಕ್ಲೂಡ್ ಮಾಡಿ, ಮತ್ತು ಎಕ್ಸ್ಟ್ರಾ ನೀವೇನಾದರೂ ಸ್ಯಾರಿಗಳು ಅದು ಇದು ಏನಾದರೂ ನೀಡಲ್ಸು ಅದು ಇದು ಎಲ್ಲನೂ ಸೇರಿ ಒಂದು 180 ಹತ್ತತ್ರ ಬರುತ್ತೆ ನಿಮ್ಗೆ. ಅಷ್ಟು ಬಂಡವಾಳ ಹಾಕ್ಬಿಟ್ಟು ನಿಮ್ಗೆ 2-3 ಸಾವಿರ ಖರ್ಚು ಇಟ್ಕೊಂಡು ಬಂದ್ಬಿಟ್ಟು ಶೋರೂಮ್ಗೆ ಮಷಿನ್ನ ನೋಡಿ ಹೋಗಿ. ಶೋರೂಮ್ಗೆ ಹೋಗಿ ನೋಡಿಕೊಂಡು ಬಂದು ಮಷಿನ್ ಕಂಡೀಷನ್ ಹೆಂಗಿದೆ ಏನು ಅಂತೆಲ್ಲ ನೋಡ್ಕೊಂಡು ಬನ್ನಿ. ನಿಮಗೆ ಸೆಟ್ ಆಗುತ್ತಾ ಇಲ್ವಾ, ನೀವು ಅದನ್ನು ರನ್ ಮಾಡ್ಬೋದಾ ಇಲ್ವಾ ಅಂತಲೂ ಅಲ್ಲೇ ನಿಮ್ಮ ಕೈಲಿ ಮೂವ್ ಮಾಡಿ ತೋರಿಸ್ತಾರೆ. ಅದನ್ನು ಫಸ್ಟು ಮಾಡಿ ನೀವು. ಆಮೇಲೆ ಅವ್ರಿಗೆ ಯಾರೋ ಟೈಲರ್ ಹತ್ರ ಕೇಳ್ತೀರಾ, ನಾರ್ಮಲ್ ಮಷಿನ್ ಸೇಲ್ ಮಾಡೋರ ಹತ್ರ ನಾವು ತರಿಸಿ ಕೊಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಡಿಸೈನ್ಗಳು 100 ಕೊಡ್ತೀನಿ 200 ಸಿಗುತ್ತೆ ಅಷ್ಟೇ ಅಂತ ಹೇಳ್ತಾರೆ. ಅವಾಗ ಏನು ಮಾಡ್ತಾರೆ ಅಂದರೆ ಅಲ್ಲಿ ಡಿಸೈನು ಕಮ್ಮಿ ತೊಗೊಂಡಿರ್ತಾರೆ ಅವರು. ಸೊ ನಿಮ್ಮ ಹತ್ರ ಮಷಿನ್ ಪ್ರೈಸ್ ಏನಿದೆಯೋ 1,60,000 55,000 ಅಷ್ಟೇ ತೊಗೊಂಡಿರ್ತಾರೆ. ಸೊ ಡಿಸೈನ್ಗಳ ಕಾಸ್ಟ್ ನಿಮಗೆ ಜಾಸ್ತಿ ಆಗುತ್ತೆ. ಸೊ ನೀವು 100 ರುಪೀಸ್ಗೊಂದು ಡಿಸೈನ್ ಅಂದ್ಕೊಂಡ್ರೂ ಸಹ ನಿಮಗೆ ಸೊ 1000 ಡಿಸೈನ್ಗೆ ಎಷ್ಟಾಗುತ್ತೆ ನೀವೇ ಕ್ಯಾಲ್ಕುಲೇಟ್ ಮಾಡಿ. ಮಷಿನ್ ಪ್ರೈಸ್ಗಿಂತ ಡಿಸೈನ್ ಪ್ರೈಸೇ ಜಾಸ್ತಿ ಆಗುತ್ತೆ. ಇವಾಗ 500,000 ಡಿಸೈನ್ ಇಟ್ಕೊಂಡಂತೂ ಯಾರು ಸಹ ಡಿಸೈನ್ ಮಾಡೋಕ್ಕಾಗೋದೇ ಇಲ್ಲ. ವೆರೈಟಿ ಡಿಸೈನ್ ಬಂದಿದೆ ನಮ್ಮ ಹತ್ರ. ಅಷ್ಟು 1000 ಡಿಸೈನ್ ಇದ್ರೂ ಸಹ ಕಸ್ಟಮರ್ಗೆ ನಾವು ವೀಕ್ಲಿ ಒಂದು 3 ಅಂತೂ ಕಸ್ಟಮೈಸರ್ ಮಾಡಿಸ್ತೀವಿ. ಇವಾಗ ಆಗ್ತಾ ಇರೋ ಸಹ ಕಸ್ಟಮೈಸರ್ ಮಾಡಿಸಿರೋದು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಈ ಡಿಸೈನ್ ತುಂಬಾ ಚೆನ್ನಾಗಿದೆ ಡಿಸೈನ್ಗಳು. ಸೊ ಆ ಥರ ಆಗುತ್ತೆ. ಯಾರು ಕೂಡ ಆ ಥರ ಮಾಡೋಕ್ಕೆ ಹೋಗಬೇಡಿ. ಈ ಥರ ಕ್ವಶನ್ಗಳು ತುಂಬ ಬರ್ತಾ ಇದೆ. ಮತ್ತು ಡಿಸೈನ್ದು ಕೂಡ ಅಷ್ಟೇನೆ. ಡಿಸೈನ್ದು ಕೂಡ ಕೇಳಿದ್ವಿ, ಸಂಡೇ ಮಾತ್ರನೇ ಆಫರ್ ಬಿಡ್ತೀರಾ, ಡೇ ಟೈಮಲ್ಲಿ ಏನೂ ಕೊಡಲ್ಲ ಹಂಗೆ ಹಿಂಗೆ ಅಂತ ಏನೋ ಮಾತಾಡಿದ್ರು. ನನ್ಗೆ ಅವ್ರ ಪಾಪ ಬೇರೆ ಅಳ್ತಾ ಇತ್ತು, ಹಂಗೆ ಕಟ್ ಮಾಡಿದ್ರು ಅವರು. ಸೊ ನಾವು ಸಂಡೇ ಏನಂದರೆ ಫ್ರೀ ಇರ್ತೀವಿ, ಇಬ್ಬರು ಕೂಡ ವರ್ಕ್ ಮಾಡ್ಬೋದು ಅಂತ ಒಂದು ರೀಸನ್ಗೆ. ಸೊ ನಾನು ವರ್ಕ್ ಮಾಡೋದು ಸಹ ಡಿಸೈನ್ದು ಏನೇ ಇದ್ರು ನವೀನವರೇ ತಲೆ ಕೆಡಿಸ್ಕೊಳ್ಳೋದು. ಅದ್ರದ್ದು ಏನೋ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗೋಲ್ಲ. ಏನು ಮೆಸೇಜ್ ಬಂದಿರೋದನ್ನ ಹೇಳ್ತೀನಿ ಅಷ್ಟು, ಈ ಡಿಸೈನ್ ಬೇಕಂತೆ ಅಂತ. ಸೊ ಅದಕ್ಕೋಸ್ಕರ ಅವರು ಸಂಡೇಗೆ 100ಗೆ 3 ಅಂತ ಸೇಲ್ ಮಾಡ್ತಾರೆ. ಅದರಲ್ಲಿ ನಾವು ಸೆಲೆಕ್ಷನ್ ಡಿಸೈನ್ನ ಮಾತ್ರನೇ ಸೇಲ್ ಮಾಡ್ತಾ ಇರೋದು. ಅದಕ್ಕಿಂತ ಸ್ವಲ್ಪ ನಾವು ಕಸ್ಟಮೈಸ್ ನಾವು 200-300 ರುಪೀಸ್ ಮಾಡಿಸ್ಬಿಟ್ಟು ನಾವು ಹೆಂಗೆ ಕಮ್ಮಿ ರೇಟ್ಗೆ ಕೊಡೋಕ್ಕಾಗುತ್ತೆ. ಸೊ ನಾವು ಸೆಲೆಕ್ಷನ್ ಡಿಸೈನ್ಗಳನ್ನ ಇಟ್ಕೊಂಡಿದ್ದೀವಿ, ಅವನ್ನ ಮಾತ್ರ 100ಗೆ 3 ಅಂತ ಸೇಲ್ ಮಾಡ್ತೀವಿ. ನೀವು ಅದೇ ಡಿಸೈನ್ನ ನೀವು ಡೇ ಟೈಮಲ್ಲಿ ಅಂದರೆ ಸೋಮವಾರದಿಂದ ಶನಿವಾರದವರೆಗೂ ನೀವು ಕೇಳಿದ್ರೆ 50 ರೂಪಾಯಿಗೆ ಒಂದೇ ಡಿಸೈನ ಸಿಗೋದು ನಿಮಗೆ. ಸೊ ಅದರಲ್ಲೂ ಕೂಡ ವೆರೈಟಿ ಇದ್ದಾವೆ. 100 ರುಪೀಸ್ ಇದೆ, 75 ಇದೆ, 50 ರುಪೀಸ್ ಇದೆ, ಆ ಥರ ಸಿಗುತ್ತೆ. ಬಟ್ ನೀವು ಡೇ ಟೈಮಲ್ಲೇ ಬಲ್ಕಲ್ಲಿ 50 ಡಿಸೈನು ಇಲ್ಲ 100 ಡಿಸೈನು ಆ ಥರ ತೊಗೊಳ್ತೀವಿ ಅಂದಾಗ ನಿಮಗೆ ಸೇಮೇ ಬೀಳುತ್ತೆ. 100ಗೆ 3 ಡಿಸೈನ್ಸ್ ಅಂತಲೇ ಬೀಳುತ್ತೆ. ಬಟ್ ಎಲ್ಲ ಡಿಸೈನು ಆ್ಯಡ್ ಆಗಿರುತ್ತೆ ಅದರಲ್ಲಿ ನಿಮಗೆ. ಬಟ್ ಬಲ್ಕಲ್ಲಿ ತೊಗೊಳ್ತೀನಿ ಅಂದಾಗ ಸೇಮ್ ಬೀಳುತ್ತೆ ನಿಮಗೆ. ಬಟ್ ಸಿಂಗಲ್ ಡಿಸೈನ್ ತೊಗೊಳ್ತೀನಿ ಅಂದಾಗ ನಿಮಗೆ 100ಗೆ 3 ಸಿಗುತ್ತೆ. ಬಲ್ಕಲ್ಲಿ ತೊಗೊಂಡಾಗ ಸಿಂಗಲ್ ಡಿಸೈನಿಗೆ 50 ರೂಪಾಯಿಗೆ ಒಂದು ಬೀಳುತ್ತೆ, ಇಲ್ಲ 75. ನೀವು ಹೆಂಗೆ ಸೆಲೆಕ್ಷನ್ ಮಾಡ್ತೀರೋ ಆ ಥರ ಡಿಸೈನಲ್ಲಿ ಇರುತ್ತೆ. ಸೊ ನಮ್ಗೆ ಅಷ್ಟೊಂದು ಡಿಸೈನ್ ತೊಗೊಳಕ್ಕಾಗಲ್ಲ ಅಂದಾಗ ಸಂಡೇಗೆ 100 ರೂಪಾಯಿಗೆ 3 ಇರುತ್ತೆ, ಅವಾಗ ಪರ್ಚೇಸ್ ಮಾಡಿಬಿಡಿ. ಆ ಥರ ಅನ್ನೋನಾಗ ಸುಮ್ಮನೆ ಕಾಲ್ ಮಾಡಿಬಿಟ್ಟು ಅವಾಗ ಯಾಕೆ ಅಷ್ಟು ಕೊಡ್ತೀರಾ ಇವಾಗ ಯಾಕೆ ಅಷ್ಟು ಕೊಡ್ತೀರಾ ಅಂತ ಯಾರು ಕೂಡ ಕ್ವಶನ್ ಮಾಡೋದಕ್ಕೆ ಹೋಗಬೇಡಿ. ಬಟ್ ನಮಗೆ ನೀವು ಹೆಂಗೆ ಡಿಸೈನ್ ಕಳಿಸ್ಕೊಂಡ್ಮೇಲೆ ಇವಾಗ ಇತ್ತೀಚೆಗೆ ಹೊಸ್ದಾಗಿ ತೊಗೊಂಡಿರೋರಿಗೆ ಅದು ಕಷ್ಟ ಏನಂತ ಗೊತ್ತಿರುತ್ತೆ. ಒಬ್ಬರು ನಮ್ಗೆ ಏನೂ ಗೊತ್ತಿರಲ್ಲ, ಹೆಂಗೆ ಸೆಂಡ್ ಮಾಡ್ಕೊಬೇಕಂತ ಗೊತ್ತಿರಲ್ಲ, ಹೆಂಗೆ ಅದನ್ನು ಪೆಂಡ್ರಾಗ್ ಹಾಕ್ಕೊಬೇಕಂತನೂ ಗೊತ್ತಿರಲ್ಲ. ಅದರ ತುಂಬ ಜನಕ್ಕೆ ಹೇಳ್ಕೊಟ್ಟು ಮೂವ್ ಮಾಡಿಸಿ ಅವ್ರು ರನ್ ಕೂಡ ಮಾಡಿ ಫೋಟೋ ಕೂಡ ಕಳಿಸಿದ್ದಾರೆ, ಅಕ್ಕ ಚೆನ್ನಾಗಿ ಬಂದಿದೆ ಡಿಸೈನ್ ಅಂತ ಹೇಳ್ಬಿಟ್ಟು. ಸೊ ಆ ಥರದವ್ರಿಗೆ ನಮ್ಗೆ ಕೂಡ ಅಷ್ಟೇ ಕಷ್ಟ ಇರುತ್ತೆ. ಆ ಡಿಸೈನ್ ನಂಬರು ನಾವು ಹುಡುಕ್ಬೇಕು, ಎಲ್ಲ ಡಿಸೈನ್ಸ್ ನಮಗೇನು ಗೊತ್ತಿರಲ್ಲ. ಸೊ ಅದನ್ನು ಯಾವ ಫೋಲ್ಡರ್ನಿಂದ ನೋಡಿಬಿಟ್ಟು ಅದನ್ನು ನಾವು ತೊಗೊಂಡು ಅದರಲ್ಲಿ ನಮ್ಮ ಮೊಬೈಲೇ ಕಳಿಸ್ಕೊಂಡು ಆಮೇಲೆ ನಿಮಗೆ ಕಳಿಸೋದು. ಡೈರೆಕ್ಟ್ ಪೆಂಡ್ರೈವಲ್ಲಿರೋದನ್ನ ಅಪ್ಪಿ ಏನಾರ ಮೂವ್ ಮಾಡೋದು ಬಿಟ್ಟು ಏನಾದರೂ ಅದು ಡಿಲೀಟ್ ಆಗಿಬಿಟ್ರೆ ನಮಗೂ ಕೂಡ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಪೆಂಡ್ರೈವಲ್ಲಿರೋದನ್ನು ನಮ್ಮ ಮೊಬೈಲ್ಗೆ ಕಳಿಸ್ಕೊಂಡು ಆಮೇಲೆ ನಿಮಗೆ ಕಳಿಸೋದು ನಾವು. ಸೊ ಇದೊಂದು ಕ್ಲಾರಿಟಿ ಕೊಡಬೇಕಿತ್ತು, ಕೊಟ್ಟಿದ್ದೀನಿ. ನೀವು ಯಾರು ಕೇಳಿದ್ರಲ್ಲ 100 ರೂಪಾಯಿಗೆ 3 ಸಿಗುತ್ತೆ ಡೇ ಟೈಮಲ್ಲಿ ಯಾಕೆ ಸಿಗಲ್ಲ ಅಂತ ಹೇಳ್ಬಿಟ್ಟು ಅವರು ಒಂದ್ಸಲಿ ಕಳಿಸ್ಕೊಂಡು ನೀವು ಮೂವ್ ಮಾಡಿಕೊಂಡು ನೋಡಿ ಗೊತ್ತಾಗುತ್ತೆ ಯಾವ ಥರ ಟೆನ್ಷನ್ ಇರುತ್ತೆ ನಿಮಗೆ ತೊಗೊಂಡಾದ್ಮೇಲೆ ಅಂತ ಹೇಳ್ಬಿಟ್ಟು. ಅದನ್ನು ಎಷ್ಟು ತೊಗೊಂಡಾದ್ಮೇಲೆ ಡಿಸೈನ್ ಬಂದಿದೆಯೋ ಇಲ್ಲ ಅಂತಲೂ ಚೆಕ್ ಮಾಡಬೇಕು. ಅವರಿಗೆ ನಾವು ಕಳಿಸಿದೀವೋ ಇಲ್ಲ ಅಂತಲೂ ಚೆಕ್ ಮಾಡಬೇಕು. ನಾವು ಹೋದ ವಾರ ಈ 2ನೇ ವಾರ 3ನೇ ಭಾನುವಾರ ಕಳಿಸಿರೋ ಡಿಸೈನು ನಾವು ಇನ್ನೂ ಕೂಡ ಶೇರ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಅದರಲ್ಲಿ ಒಂದೊಂದು ಕೆಲವೊಂದು ಫ್ರಂಟ್ ಬ್ಯಾಕು ಮಿಸ್ ಆಗಿರುತ್ತೆ. ಅದು ಏನಾದರೂ ಫ್ರೇಮ್ ಬಿಟ್ಟು ಈಚೆಗಡೆ ಇದ್ದರೆ ಅದು ತೋರಿಸಲ್ಲ ನಿಮಗೆ. ಮತ್ತೆ ಅದನ್ನು ಸಾಫ್ಟ್ವೇರ್ಗೆ ಹಾಕ್ಬಿಟ್ಟು ನಾವು ಡಿಸೈನ್ನ ಸೆಟ್ ಮಾಡಿ ಅವರಿಗೆ ಕಳಿಸ್ಬೇಕು. ಸೊ ಓಕೆನಾ. ಮತ್ತೆ ಏನಾದರೂ ಡಿಸೈನ್ ತೊಗೊಂಡಿರ್ತಾರೆ ಆವಾಗ ಕರೆಕ್ಟು ಫೈಲ್ಗಳು ನಾವು ಕಳಿಸಿರ್ತೀವಿ, ನಮಗೆ ನೆನಪಿರುತ್ತೆ. ನಾವು ಒಬ್ಬರು ದುಡ್ಡು ತೊಗೊಂಡು ಕಳಿಸಿರ್ತೀವಿ ಅಂದಮೇಲೆ ನಮಗೆ ಗೊತ್ತಿರುತ್ತೆ ಯಾವ ಥರ ಕಳಿಸಿರ್ತೀವಿ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿನೇ ಕಳಿಸೋದು. ಫ್ರಂಟು ಬ್ಯಾಕ್ ಇದೆಯಾ, ಬುಟ್ಟ ಇದೆಯಾ, ಅಥವಾ ಏನಾದರೂ ಮಿಸ್ ಆಗಿದೆಯಾ ಅಂತ ಹೇಳ್ಬಿಟ್ಟು. ಮತ್ತು ಅವ್ರೇನಾದರೂ ತೊಗೊಂಡಿರೋದ್ರಲ್ಲಿ ಅಕ್ಕ ಚಿಕ್ಕ ಬುಟ್ಟ ಇಲ್ಲ ಅಂತಂದಾಗ ನಾವು ಅದನ್ನು ಕೂಡ ಕಳಿಸ್ಬೇಕು. ಅದಕ್ಕೆ ಪ್ರೈಸ್ ಏನೂ ಸಹ ಆ್ಯಡ್ ಆಗೋಲ್ಲ. ಅದು ಚಿಕ್ಕ ಬುಟ್ಟ ಬಂದಿಲ್ಲ ಅಂತಂದರೆ ಅದರಲ್ಲಿ ಏನಾದರೂ ಮಿಸ್ ಆಗಿದ್ರೆ ಡಿಸೈನ್ ಫೋಟೋದಲ್ಲಿರೋದು ಕ್ಯಾಟ್ಲಾಕಲ್ಲಿರೋದು ಅದನ್ನು ಕೂಡ ಕಳಿಸ್ಕೊಡ್ಬೇಕು ನಾವು.
ಸೊ ಓಕೆನಾ, ಇದೊಂದು ಕ್ಲಾರಿಟಿ ಕೊಡಬೇಕಿತ್ತು, ಕೊಟ್ಟಿದ್ದೀನಿ. ಮತ್ತು ಮಷಿನ್ ತೊಗೊಳ್ಳೋರಾದ್ರೂ ಅಷ್ಟೇನೆ, ಯಾರು ತೊಗೊಳ್ಳೋರಿದ್ರೆ ಏನಾದರೂ ಕೇಳಿದರೆ ಯಾರಾದರೂ ಅಕ್ಕ ಮಷಿನ್ ಹೇಗಿದೆ ಏನು ಅಂತ ಯಾರೂ ಕೂಡ ನೆಗೆಟಿವ್ ಆಗಿ ಹೇಳೋಕ್ಕೆ ಹೋಗಬೇಡಿ. ಮಷಿನ್ ತುಂಬಾ ಚೆನ್ನಾಗಿದೆ, ನಾವು ಕೂಡ ವರ್ಕ್ ಮಾಡ್ತಾ ಇದ್ದೀವಿ, 2 ವರ್ಷದಿಂದನೂ ವರ್ಕ್ ಮಾಡ್ತಾ ಇದ್ದೀವಿ, ತುಂಬಾ ಚೆನ್ನಾಗಿದೆ, ಏನು ಕೂಡ ಪ್ರಾಬ್ಲಮ್ ಆಗಿಲ್ಲ. ಸೊ ಸೆನ್ಸರ್ ಪ್ಲೇಟ್ ಅಂತ ನೀವು ಸರ್ವಿಸ್ ಅಂತ ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕು 3 ಮಂತ್ಸ್ ಒನ್ಸು. ನೀವೇನಾದ್ರೂ ಕಮ್ಮಿ ಇದೆ ವರ್ಕು, ಅಷ್ಟೊಂದೇನಿಲ್ಲ, ವಾರಕ್ಕೊಂದು 4-5 ಬ್ಲೌಸ್ ಮಾಡ್ತೀವಿ ಅಂದರೆ ನೀವು 5 ಮಂತ್ಗೆ ಒಂದ್ಸಲಿ ಸರ್ವಿಸ್ ಮಾಡಿಸ್ಬೋದು. ನಮ್ದು ಹೇಳ್ಬೇಕಾದ್ರೆ ತಿಂಗಳ ಸರ್ವಿಸ್ ಮಾಡಿಸಿದ್ರು ನಮಗೆ ವರ್ತ್ ಅನಿಸುತ್ತೆ, ಯಾಕಂದರೆ ಸೆನ್ಸರ್ ಪ್ಲೇಟ್ ನಮಗೆ ತಿಂಗಳಿಗೇ ಆಲ್ರೆಡಿ ಮಾರ್ಕ್ ಬಿದ್ದಿರುತ್ತೆ. ನಾಳೆ ಇಲ್ಲೇ ತೊಗೊಂಡೋಗ್ತೀನಿ, ನಾನು ನಿಮಗೆ ಡೈರೆಕ್ಟಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ ಸೆನ್ಸರ್ ಪ್ಲೇಟ್ ಯಾವ ಥರ ಇರುತ್ತೆ, ಅದು ಒಂದು ಮಾರ್ಕ್ ಯಾವ ಥರ ಆಗಿರುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ. ಸೊ ದಾರ ಹೋಗಿ 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 ಅದು ಮಾರ್ಕ್ ಆಗಿರುತ್ತೆ. ಸೊ ಆ ಥರ ಆದಾಗ ನೀವು ಸರ್ವಿಸ್ ಮಾಡಿಸ್ಲೇಬೇಕಾಗುತ್ತೆ. ಸೊ ಡೈಲಿ ಒಂದು 3 ಬ್ಲೌಸ್ ಹಾಕ್ತಾಯಿದ್ದೀನಿ ಅಂದರೂ ಸಹ ನೀವು 2.5-3 ತಿಂಗಳಿಗೆ ಒಂದ್ಸಲಿ ಸರ್ವಿಸ್ ಮಾಡಿಸ್ಲೇಬೇಕು. ಇವಾಗ ನಂದು 3 ತಿಂಗಳು 2.5-3 ತಿಂಗಳು ಹಾಕ್ತಾ ಬಂತು. ಆಲ್ರೆಡಿ ಪ್ರಾಬ್ಲಮ್ ಬರ್ತಾಯಿದೆ, ನಂದು ಕೂಡ ದಾರ ಪದೇ ಕಟ್ಟಾಗೋದಾಗಲಿ. ಬಟ್ ಕೆಲವೊಂದು ದಾರಗಳು ಅಷ್ಟೇ, ಯಾಕಂದರೆ ಪಿಕಾಸು ಸೇಮ್ ಬ್ರ್ಯಾಂಡೇ ತೊಗೊಂಡ್ರು ದಾರಗಳು ಕಲರ್ ಕಾಂಬಿನೇಷನ್ ಚೇಂಜ್ ಆದರೆ ಥ್ರೆಡ್ ಥಿಕ್ನೆಸ್ ಕೂಡ ಚೇಂಜ್ ಇರುತ್ತೆ. ಒಂದ್ಸಲಿ ಚೆಕ್ ಮಾಡಿ. ಇವಾಗ ಸೇಮ್ ಪಿಂಕ್ ಇರುತ್ತೆ, ಒಂದು ಶೇಡ್ ಲೈಟ್ ಇರುತ್ತೆ, ಆ ಪಿಂಕ್ ದಾರ ಕರೆಕ್ಟಾಗೆ ಉಡುತ್ತೆ. ಬಟ್ ಸ್ವಲ್ಪ ಶೇಡ್ ಲೈಟ್ ಇರೋ ದಾರ ಸ್ವಲ್ಪ ಪದೇ ಕಟ್ಟಾಗೋದಿರುತ್ತೆ. ಸೊ ಶೇಡ್ ಮೇಲೆ ಕೂಡ ಥಿಕ್ನೆಸ್ಸು ಡಿಫ್ರೆನ್ಸ್ ಕಾಣಿಸುತ್ತೆ ನಿಮಗೆ. ಸೊ ನನ್ನ ಮಷಿನ್ ಕೂಡ ಅಷ್ಟೇ ಇವಾಗ ಸಹ ಪ್ರಾಬ್ಲಮ್ ಬರ್ತಾ ಇದೆ, ಇನ್ನೂ ಸಹ ಪ್ರಾಬ್ಲಮ್ ಫೇಸ್ ಮಾಡ್ತಾನೇ ಇದ್ದೀವಿ. ಏನಂದರೆ ಏನೇ ಕೆಟ್ಟೋರ್ನೂ ಸಹ ಅದನ್ನು ಸರಿ ಮಾಡಿಕೊಂಡು ಏನೋ ಒಂದು ಮಾಡಿ ರನ್ ಮಾಡಬೇಕು. ಬಟ್ ಅಷ್ಟೊಂದು ತಲೆ ನನಗಿಲ್ಲ. ಸೊ ನವೀನ್ ಅವ್ರು ಇದ್ದಾಗಲೇ ನಾನು ಅವ್ರ ಹತ್ರನೇ ಮೂವ್ ಮಾಡಿಸಿ ಚೆಕ್ ಮಾಡಿ, ಅವ್ರು ಬೆಳಿಗ್ಗೆ ಎದ್ದ ತಕ್ಷಣ ಮಷಿನ್ ಕ್ಲೀನ್ ಮಾಡಿಬಿಟ್ಟು ಮೂವ್ ಮಾಡೋದು ಅವ್ರದ್ದೇ ಕೆಲಸ. ನಾನು ಏನು ಮಷಿನ್ ಟಚ್ಚೇ ಮಾಡೋಕ್ಕೆ ಹೋಗಲ್ಲ ಬೆಳಿಗ್ಗೆ ಎದ್ದ ತಕ್ಷಣವೇ, ಯಾಕಂದರೆ ನನಗೆ ಅಷ್ಟೊಂದು ಕ್ಲೀನ್ ಮಾಡಿ ಅದನ್ನು ಮೂವ್ ಮಾಡೋಷ್ಟರೊಳಗೆ ಅಯ್ಯೋ 1 ಅವರ್ ವೇಸ್ಟ್ ಆಗುತ್ತಲ್ಲ ಅಂತ ನನ್ನ ಮೈಂಡ್ ಸೆಟ್ ಇರುತ್ತೆ. ಸೊ ನವೀನ್ ಅವರು ಅಯ್ಯೋ ಕೆಟ್ಟಾಗುತ್ತಲ್ಲ ಅಂತ ಅವರು. ಸೊ ಅದಕ್ಕೋಸ್ಕರ ಬೆಳಗ್ಗೆ ಎದ್ದ ತಕ್ಷಣ ಅವ್ರಿಗೆ ಇನ್ನೇನು ಕೆಲಸ ಇರುತ್ತಲ್ವಾ, ನಾವು ಅಡುಗೆ ಮಾಡಿ ಕೆಳಗೆ ಊಟ ಮಾಡಿಕೊಂಡು ಅವ್ರನ್ನ ಮೇಲ್ಗಡೆ ಊಟ ಕಳಿಸೋ ಅಷ್ಟರಲ್ಲಿ ಅವರು ಮಷಿನ್ನ ಆಲ್ರೆಡಿ ಮೂವ್ ಮಾಡಿ ಒಂದು ಅರ್ಧ ಡಿಸೈನ್ ಮುಗಿಸ್ಬಿಟ್ಟಿರ್ತಾರೆ. ಸೊ ಟೈಮಿಂಗ್ ಪ್ರಕಾರ ಅವ್ರು ಇಷ್ಟು ಟೈಮ್ ಐತೆ ಅಂತಂದ್ರೆ ಅದ್ರಲ್ಲಿ 5 ನಿಮಿಷ ಹೆಚ್ಚು ಕಮ್ಮಿ ಮುಗಿದ್ಬಿಡ್ಬೇಕು ಆ ಡಿಸೈನು. ಸೊ ಆ ಥರ ಟೈಮಿಂಗ್ಸ್ ಇಟ್ಕೊಂಡು ಮಾಡ್ತಾರೆ. ಸೊ ಇವಾಗ ಜಸ್ಟ್ ಇದೊಂದು ಡಿಸೈನ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಬೆಳಗಿನ ಅವ್ರೊಂದು ಡಿಸೈನ್ ಅರ್ಧ ಮಾಡಿ ಹೋಗಿದ್ರು, ಇವಾಗ ಕಂಪ್ಲೀಟ್ ಆಯ್ತದ. ಇವಾಗ ಇನ್ನೊಂದು ಡಿಸೈನ್ನ ವರ್ಕ್ ಮುಗ್ದಿದೆ, ಅದನ್ನು ಇವಾಗ ಸ್ಟಿಚ್ ಮಾಡಿ ಕೊಡಬೇಕು 7 ಗಂಟೆಗೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಸೊ ಇದನ್ನು ನವೀನವ್ರ ಹತ್ರ ಮಾತಾಡಿಸ್ಬೇಕಿತ್ತು, ನವೀನವ್ರ ಹತ್ರ ಹೇಳ್ಸಿದ್ರೆ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ರಫಾಗೆ ಆನ್ಸರ್ ಮಾಡ್ತಾ ಇದ್ರೇನೋ ಗೊತ್ತಿಲ್ಲ. ಆ ಥರ ಹೇಳೋರಿಗೆ ಆ ಥರ ಏನಕ್ಕೆ ನೀವು ಸಬ್ಬಿಸ್ತಾ ಇದ್ರೆ ಗೊತ್ತಿಲ್ಲ. ಸೊ ನಿಮಗೆ ಹಾಕೋಕ್ಕಾಗಿಲ್ಲ, ವಾಪಸ್ ಕೊಟ್ಟಿದ್ದೀರಾ ಅಂತಂದಮೇಲೆ ನಿಮಗೆ ಇದ್ದಿರೋ ತಲೆ ಮೈಂಡು ಇನ್ನೊಬ್ರಿಗೆ ಅದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅವ್ರು ಸ್ವಲ್ಪ ಫಾರ್ವರ್ಡ್ ಇರ್ಬೋದು. ನಿಮ್ಗೆ ಏನಾದರೂ ಗೊತ್ತಿದೆಯಾ ಅವ್ರ ಮೈಂಡ್ ಯಾವ ಸೆಟ್, ಅವ್ರ ಮೈಂಡ್ ಸೆಟ್ ಯಾವ ಥರ ಇದೆ ಅಂತ? ಅವ್ರು ಏನಾದರೂ ಒಂದು ತಲೆ ಕೆಡ್ಸ್ಕೊಂಡು ಏನೋ ಅಂದರೂ ಮಾಡಿ ವರ್ಕ್ ಅಂತ ಮೂವ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಯಾರೇ ಆಗಲಿ ನೆಗೆಟಿವ್ ಆಗಿ ಯಾರು ಕೂಡ ಈ ಮಷಿನ್ ಬಗ್ಗೆ ಹೇಳೋದಕ್ಕೆ ಹೋಗಬೇಡಿ ಅಷ್ಟೇನೆ. ಸೊ ಇವಾಗ ಇನ್ನೊಬ್ಬ ಮೆಂಬರ್ ಕೂಡ ಆ್ಯಡ್ ಆಗೋರು ಇದ್ದಾರೆ, ಅದು ಏನೋ ಯಾರೋ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ನಾವು ಕೂಡ ತುಂಬ ಕಡೆ ನೋಡ್ತಾ ಇದ್ದೀವಿ, ನೋಡ್ತೀವಿ ಯಾವುದು ತೊಗೊಳ್ತೀವಿ ಅನ್ನೋದು ಅದು ಮಷಿನ್ ನಮ್ಮ ಮನೆಗೆ ಬಂದಮೇಲೆ ನಾನು ನಿಮಗೆ ಹೇಳ್ತೀನಿ ಯಾವ ಮಷಿನ್ ತೊಗೊಂಡ್ವಿ ಏನು ಅಂತ. ಸದ್ಯಕ್ಕೆ ಇವಾಗ ಪೆಂಡಿಂಗಲ್ಲಿ ಇಟ್ಟಿದ್ದೀನಿ. ಎಷ್ಟು ಅಂತಂದರೆ ಒಂದು 15 ಡೇಸಿಂದ ನಮಗೆ ಬಿಡುವೇ ಇಲ್ಲ, ಆ ಥರ ವರ್ಕ್ಗಳು ಬರ್ತಾ ಇದ್ದಾವೆ. ನಮ್ಮ ಪರ್ಸ್ನಲ್ ಕೇರ್ ಕೂಡ ನಮಗೆ ಮಾಡ್ಕೊಳ್ಳೋಕ್ಕಾಗ್ತಾಯಿಲ್ಲ, ಅಷ್ಟು ವರ್ಕು. ಲಕ್ಷ್ಮೀ ಹಬ್ಬ ಸಮೇತ ನಾನು ನಾಳೆ ಲಕ್ಷ್ಮೀ ಹಬ್ಬ ಅಂದರೆ ಇವತ್ತು 3:30ಗೆ ನಾವು ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದು. ಎಲ್ಲ ನಮ್ಮ ಬ್ರದರು ನಮ್ಮ ಮನೆಯವರು 3 ಜನ ಸೇರಿಕೊಂಡು ಮನೆ ಕ್ಲೀನ್ ಮಾಡಿಬಿಟ್ಟು ಹಬ್ಬ ಮಾಡಿದ್ದು ನಾವು. ಅಷ್ಟು ವರ್ಕ್ ಇತ್ತು. ಸೊ ಒಂದೇ ದಿನದಲ್ಲೇ ವರ್ಕ್ ಮಾಡಿಬಿಟ್ಟು 4 ಬ್ಲೌಸ್ ಸ್ಟಿಚ್ ಮಾಡಿ ಅದನ್ನು 3 ಗಂಟೆಗೆ ಕಂಪ್ಲೀಟ್ ಮಾಡಿ ಅವ್ರಿಗೆ ಕೊಟ್ಟು, ಆಮೇಲೆ ನಾನು ಎಲ್ಲನೂ ಕಸ ಗುಡಿಸ್ಕೊಂಡು ನೀಟಾಗಿ ಎಲ್ಲ ಮನೆ ಏನು ಒರೆಸಿ ಗುಡಿಸಿ ಏನು ಮಾಡ್ಕೊಂಡಿರಲಿಲ್ಲ. ಯಾಕೆ ನೀಟಾಗಿ ತೊಳೆಯೋದೇನು ಮಾಡಿರಲಿಲ್ಲ, ಯಾಕಂದರೆ ಮನೆ ನಾವು ಇಲ್ಲಿಗೆ ಶಿಫ್ಟ್ ಆಗಬೇಕಾದ್ರೆ ನೀಟಾಗೆಲ್ಲ ತೊಳ್ಕೊಂಡಿದ್ವಿ. ಸೊ 15 ಡೇಸ್ ಡಿಫ್ರೆನ್ಸ್ ಅಷ್ಟೇ. ಸೊ ಅದಕ್ಕೋಸ್ಕರ ಏನು ಬರೀ ಧೂಳನ್ನು ಕೊಡ್ಕೊಂಡು ಒರೆಸ್ಕೊಂಡು ಪೂಜೆ ಮಾಡಿದ್ದೆ ಅಷ್ಟೇನೆ, ಇನ್ನೇನೂ ಮಾಡಿರಲಿಲ್ಲ. ಸೊ ನಾನು ಯಾವ ಥರ ಸಿಂಪಲ್ ಪೂಜೆ ಮಾಡಿದ್ದೆ ಅನ್ನೋದನ್ನು ಒಂದು ಫೋಟೋನ ಅಟ್ಯಾಚ್ ಮಾಡ್ತೀನಿ ನೋಡಿ. ಸೊ ನಾನು ಇದೇ ಥರನೇ ಪೂಜೆ ಮಾಡಿದ್ದು. ಸೊ ಯಾರು ಕೂಡ ಅದಕ್ಕೂ ಕಮೆಂಟ್ ಹಾಕ್ಬಿಟ್ರಿ ಈ ಥರ ಪೂಜೆ ಮಾಡಿದ್ದೀರಾ, ಆ ಥರ ಈ ಥರ ಅಂತ ಹೇಳ್ಬಿಟ್ಟು ನನಗೆ ಹೆಂಗೆ ಖುಷಿನೋ ಆ ಥರ ಪೂಜೆ ಮಾಡ್ತೀನಿ. ಅದಕ್ಕೆಲ್ಲ ಅಲಂಕಾರ ಮಾಡಿಕೊಂಡು ಸೀರೆ ಎಲ್ಲ ಉಡಿಸಿ, ಸೊ ಆ ಥರ ಕೂಡ ಹೋದ ವರ್ಷ ಮಾಡಿದ್ವಿ. ಬಟ್ ಈ ವರ್ಷ ಅಷ್ಟೊಂದು ಟೈಮ್ ಇಲ್ಲ. ಸೊ
ಸೊ ನೆಕ್ಸ್ಟ್ ವರ್ಷ ನಮ್ಗೆ ಇನ್ನೂ ಟೈಮ್ ಸಿಕ್ಕು ಇನ್ನೂ ಚೆನ್ನಾಗಿ ಪೂಜೆ ಮಾಡೋ ಥರ ಅವಕಾಶ ಸಿಗಲಿ ಅಂತ ಕೇಳ್ಕೊತೀನಿ ಅಷ್ಟೇ ಆ ಲಕ್ಷ್ಮಿ ಹತ್ರ. ಸೊ ಇಷ್ಟು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್. ಇದೇ ಥರ ಸಪೋರ್ಟ್ ಮಾಡಿ. ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ರೆ ಅವ್ರಿಗೆಲ್ಲರಿಗೂ ಸಹ ತುಂಬಾ ಥ್ಯಾಂಕ್ಸ್. ಮತ್ತು ಕಾಲ್ ಮಾಡಿ ಕೂಡ ಕೇಳ್ತೀರ ಅಕ್ಕ ಯಾಕೆ ವೀಡಿಯೋ ಹಾಕ್ತಾ ಇಲ್ಲ, ನಿಮ್ಮ ವೀಡಿಯೋಸ್ ನೋಡ್ಕೊಳ್ತಾನೆ ನಾನು ಮಷಿನ್ ತೊಗೊಂಡ್ಬಿಟ್ಟಿದ್ದೀನಿ, ಆ ಡೆಮೋ ಸೆಕ್ಷನ್ಗಿಂತ ನಿಮ್ಮ ವೀಡಿಯೋಸ್ ಚೆನ್ನಾಗಿದೆ ನಮಗೆ, ಪ್ಲೀಸ್ ಅಪ್ಲೋಡ್ ಮಾಡಿ ಯಾಕಂತ ಕೇಳ್ತೀರ. ಅವ್ರಿಗೆಲ್ಲ ಸಹ ಇನ್ನು 2 ದಿನ ಟೈಮ್ ತೊಗೊಂಡಿದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ಪಾರ್ಟ್ 2 ವಿಡಿಯೋ ನಿಮಗೆ ನಾಳೆ ಇಲ್ಲ ನಾಡಿದ್ದು ಅಪ್ಲೋಡ್ ಆಗುತ್ತೆ. ಸೊ ನೋಡಿ ಇದೇ ಥರ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿವಿ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಬರುತ್ತೆ. ಅವಾಗ ನಾನು ಒಂದು ವಿಡಿಯೋನ ನೀವು ಬೇಗನೆ ನೋಡ್ಬೋದು. ಪ್ಲೀಸ್ ಎಲ್ಲರೂ ಕೂಡ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ.